ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಮೊದಲ 6 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ. 1ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ಉತ್ತರ 25. ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೂ ಅದರಲ್ಲಿ ವರ್ಣಮಾಲೆಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 2ನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸುತ್ತೇವೆ. ಸರಿಯಾದ ಉತ್ತರ ಆವರಣ ಚಿಹ್ನೆ. ಮುಂದಿನ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ನೋಟ. ನೋಡುವುದರ ಭಾವ ನೋಟ. ಪ್ರಶ್ನೆ 4, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆನ್ನುವರು. ಉತ್ತರ ಮಿಶ್ರವಾಕ್ಯ. ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರವಾಕ್ಯ ಎಂದು ಕರೆಯುತ್ತೇವೆ. 5ನೇ ಪ್ರಶ್ನೆ, ಎನ್ ಸಂಧಿಗೆ ಉದಾಹರಣೆಯಾದ ಪದವಿದು. ಉತ್ತರ ಕೋಟ್ಯಾನುಕೋಟಿ. ಕೋಟಿ ಪ್ಲಸ್ ಅನುಕೋಟಿ ಕೋಟ್ಯಾನುಕೋಟಿ. ಎನ್ ಸಂಧಿಯನ್ನು ಗುರುತಿಸುವುದು ಬಹಳ ಸುಲಭ. ಹೇಗೆಂದರೆ ಯ ಮತ್ತು ವ ಅವು ಒತ್ತಕ್ಷರಗಳಾಗಿ ಬಂದಿರುತ್ತವೆ. ಹಾಗಾಗಿ ಎನ್ ಸಂಧಿಯನ್ನು ಗುರುತಿಸುವುದು ಬಹಳಷ್ಟು ಸುಲಭ. ಪ್ರಶ್ನೆ 6, ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಉತ್ತರ ಕ್ರಿಯಾರ್ಥಕಾವ್ಯಯ. ಉಂಟು, ಸಾಕು, ಹೌದು, ಬೇಡ ಕ್ರಿಯಾಪದದ ಸ್ಥಾನದಲ್ಲಿದ್ದು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳೇ ಕ್ರಿಯಾರ್ಥಕಾವ್ಯಗಳು. ಮುಖ್ಯ ಪ್ರಶ್ನೆ 2, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಇವು 4 ಇರ್ತವೆ ಪ್ರಶ್ನೆಗಳು. ವ್ಯಯ, ಬೀಯ, ವಂದ್ಯ, ಬಂಜೆ. 8ನೇ ಪ್ರಶ್ನೆ, ಪರ್ವತ ರೂಢನಾಮ ವಿದ್ಯಾರ್ಥಿ ಅಂಕಿತನಾಮ. ನೆಲಗುದುರೆ ಕರ್ಮಧಾರೆಯ ಸಮಾಸ ತುದಿಮೂಗು ಅಂಶಿ ಸಮಾಸ. ಮೂಗಿನ ಪ್ಲಸ್ ತುದಿ ಮೂಗು ಅಂಶಿ ಸಮಾಸ. ಧೃತಿ ಧೈರ್ಯ, ದ್ರುಮ ಮರ. ಈ ದ್ರುಮ ಅಂತಕ್ಕಂಥ ಪದ ವೀರಲವ ಪದ್ಯದಿಂದ ಬಂದಿದೆ. ಕದಳಿ ದ್ರುಮ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದು ವಾಕ್ಯದ ಪ್ರಶ್ನೆಗಳು ಒಟ್ಟು 7 ಇರುತ್ತವೆ. ಮೊದಲ 4 ಪ್ರಶ್ನೆಗಳು ಗದ್ಯ ಭಾಗದಿಂದ, ನಂತರದ 2 ಪ್ರಶ್ನೆಗಳು ಪದ್ಯ ಭಾಗದಿಂದ, ನಂತರದ 1 ಪ್ರಶ್ನೆ ಪೂರಕ ಪಾಠದಿಂದ ಬಂದಿರುತ್ತದೆ. 11ನೇ ಪ್ರಶ್ನೆ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು. ಹೂವು, ಹಣ್ಣು, ಮಧುಪರ್ಕ ಸಂಗ್ರಹಿಸಿದ್ದಳು. 12ನೇ ಪ್ರಶ್ನೆ, ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು. ಉತ್ತರ ತನ್ನ ಸೊಸೆಯರಿಗೆ ಹಂಚಿಕೊಟ್ಟಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದನ್ನು ಪೂರ್ಣ ವಾಕ್ಯದಲ್ಲಿ ಬರಿಬೇಕು. ಅಂದಾಗ ಮಾತ್ರ ನಿಮಗೆ 1 ಅಂಕ ಸಿಗುತ್ತೆ. 13ನೇ ಪ್ರಶ್ನೆ, ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. 14ನೇ ಪ್ರಶ್ನೆ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು. ಪನ್ನಿನ ಕಳ್ಳತನದ ಆರೋಪವನ್ನು ಹೊರಿಸಿದನು. ಪ್ರಶ್ನೆ 15, ಹಕ್ಕಿಯ ಕಣ್ಣುಗಳು ಯಾವುವು. ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು. 16ನೇ ಪ್ರಶ್ನೆ, ಅಶ್ವಿನಿ ದೇವತೆಗಳ ಹೊರವಲಯದಿಂದ ಜನಿಸಿದವರು ಯಾರು. ಉತ್ತರ ನಕುಲ ಮತ್ತು ಸಹದೇವ. ಪ್ರಶ್ನೆ 17, ಪೆರಿಯಾರ್ ಅವರು ಹುಟ್ಟುಹಾಕಿದ ಸಂಘಟನೆಯ ಹೆಸರು. ದ್ರಾವಿಡ ಕಳಗಂ. ಮುಂದಿನ ಮುಖ್ಯ ಪ್ರಶ್ನೆ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು 10 ಪ್ರಶ್ನೆಗಳಿರುತ್ತವೆ. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 20 ಅಂಕ. ಮೊದಲ 4 ಪ್ರಶ್ನೆಗಳು 18, 19, 20, 21. ಈ ಮೊದಲ 4 ಪ್ರಶ್ನೆಗಳು ಗದ್ಯ ಭಾಗದಿಂದ, ನಂತರದ 2 ಪ್ರಶ್ನೆಗಳು ಪದ್ಯ ಭಾಗದಿಂದ, ನಂತರದ 4 ಪ್ರಶ್ನೆಗಳು ಪೂರಕ ಪಾಠಗಳಿಂದ ಬಂದಿರುತ್ತವೆ. ಮೂಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು. ಬೂಟು, ಕಾಲುಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಸಿಗುತ್ತವೆ. ಪ್ರಶ್ನೆ 19, ವೃಷಭಾಂಕ ಅರಸನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು. 1,00,000 ದಿನಾರ ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ಯಶೋಭದ್ರೆ ತೆಗೆದುಕೊಂಡು ತನ್ನ 32 ಸೊಸೆಯಂದಿರಿಗೆ ಹಂಚಿದಳು.
ಅವರು ತಮ್ಮ ಚಪ್ಪಲಿಗಳಿಗೆ ಸೇರಿಸಿದರು. ಈ ಮಾತನ್ನು ಕೇಳಿ ಅರಸನು ಆಶ್ಚರ್ಯಪಟ್ಟು ಯಶೋಭದ್ರೆಯ ಮನೆಗೆ ಬಂದನು. ಪ್ರಶ್ನೆ 20. ಮಹಿಳೆಯ ಆರ್ತನಾದ ಕೇಳಿ ರಾಹಿಲ್ನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತದೆ? ತಾನೀಗ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು? ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತಿದೆ. ಇಂಥ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ ಎಂಬ ಪ್ರಶ್ನೆಗಳು ಮೂಡಿದವು. ಪ್ರಶ್ನೆ 21. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವನ್ನು. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ 22. ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹಕ್ಕಿಯು ಸೂರ್ಯಚಂದ್ರನನ್ನು ತನ್ನ ಕಣ್ಣಾಗಿಸಿಕೊಂಡು ಚಿಕ್ಕೆಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು ನೀಲಮೇಘ ಮಂಡಲ ಸಮಬಣ್ಣದಲ್ಲಿ ಮಿನುಗುತ್ತಿದೆ. ಮುಗಿಲಿನಲ್ಲಿ ರೆಕ್ಕೆ ಬಡಿಯುತ್ತಾ ಹಾರುತ್ತಿದೆ. ಹೀಗೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ 23. ಯಜ್ಞಾಶ್ವದ ಆನೆಯ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ರಾಮನೊಬ್ಬನೇ ವೀರ. ಇದು ಅವನ ಯಜ್ಞದ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಪ್ರಶ್ನೆ 24. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂಥ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಹಾಗೆ ಮಕ್ಕಳೇ, ನೀವು ಸಹಿತ ಪರೀಕ್ಷೆಯಲ್ಲಿ ಸುಂದರವಾಗಿ ಬರೆಯಬೇಕು. ಪ್ರಶ್ನೆ 25. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಸೊಬಗನ್ನು ಕೋಗಿಲೆಗಳು ಮನತುಂಬಿ ಹಾಡುತ್ತಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ. ಪ್ರಶ್ನೆ 26. ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನದ ಬಗ್ಗೆ ಗೋವಿಂದ ಪೈ ಅವರು ಏನೆಂದು ಹೇಳಿದ್ದಾರೆ? ಪೈರವರು ಹಾಡೊಂದನ್ನು ಕೇಳಿ ತಾವು ನಾಟಕವೊಂದನ್ನು ಬರೆದ ಬಗ್ಗೆ ತಿಳಿಸುತ್ತಾ, ಕೇಳಿದ ಹಾಡಿಗೂ ಬರೆದ ನಾಟಕಕ್ಕೂ ಭೇದವಿಷ್ಟೇ. ಅದು ತತ್ಸಮ, ಇದು ತದ್ಭವ. ಮುಗಿಸಿದ ನಾಟಕದ ಕತೆ ಇಳಿಯಷ್ಟಾದರೂ ನೆನಪಿಗೆ ಬಾರದು. ಹೀಗೆ ಸಾಹಿತ್ಯ ಮಂದಿರದ ಹೊಸ್ತಿಲಲ್ಲಿ ಅಖಂಡವಾಗಿ ಎಡವಿದೆ. ಮುಚ್ಚು ಕದಕ್ಕೆ ಡಿಕ್ಕಿ ಹೊಡೆದೆ. ಅಗುಳಿಲ್ಲದ ಬಾಗಿಲು ಹಾರಿತು ಒಳಕ್ಕೆ. ನನ್ನ ಜೀವಮಾನದಲ್ಲಿ ಅದೊಂದು ಅಮಗ. ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನವನ್ನು ಎಂದಿಗೂ ಮರೆಯುವಂತಿಲ್ಲ ಎಂದು ಹೇಳಿದ್ದಾರೆ. ಪ್ರಶ್ನೆ 27. ಭಗತ್ ಸಿಂಗ್ ಅಮರನಾದ ಬಗೆ ಹೇಗೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಘಟನೆಯಿಂದ ಆಕ್ರೋಶಿತನಾಗಿ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರಯೋಧನಾಗಿ ಅಮರನಾಗುತ್ತಾನೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕಾಲ, ಸ್ಥಳಕ್ಕೆ 1 ಅಂಕ. ಕೃತಿಗಳು, ಪ್ರಶಸ್ತಿಗಳು ಅಥವಾ ಬಿರುದುಗಳಿಗೆ 1 ಅಂಕ. ವಾಕ್ಯ ರೂಪದಲ್ಲಿ ಬರೆದರೆ 1 ಅಂಕ. ಒಟ್ಟು 3 ಅಂಕ. 28ನೇ ಪ್ರಶ್ನೆ. ವಿಕ್ರು ಗೋಕಾಕ್. ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಇವರು 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಎಂಬ ಊರಿನಲ್ಲಿ ಜನಿಸಿದ್ದಾರೆ. ಇವರು ಸಮುದ್ರದಾಚೆಯಿಂದ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದೆ. ಪ್ರಶ್ನೆ 29. ಲಕ್ಷ್ಮೀಶ. ಕವಿ ಲಕ್ಷ್ಮೀಶ ಸಾಮಾನ್ಯ ಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು. ಈತನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ. ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕೃತಿಯನ್ನು ಬರೆದಿದ್ದಾನೆ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ಕವಿ ಚೂತನ ಚೈತ್ರ ಎಂಬ ಬಿರುದುಗಳಿವೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪ್ರಸ್ತಾರ ಹಾಕುವುದು ಅಂದರೆ ಗುರುಲುಗು ಹಾಕುವುದಕ್ಕೆ 1 ಅಂಕ, ಘನ ವಿಭಾಗ ಮಾಡುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ. ಒಟ್ಟು 3 ಅಂಕಗಳು. 3 ಸಾಲು ಕೊಟ್ಟಿದ್ದಾರೆ, ಹಾಗಾಗಿ ಇದು ಷಟ್ಪದಿ ಇರುತ್ತೆ. ನಾವು ಇಲ್ಲಿ ಗುರುಲುಗು ಹಾಕಬೇಕು. ಗುರುಲು ಹಾಕಿದಾಗ 1ನೇ ಸಾಲಿನ ಮಾತ್ರೆಗಳನ್ನ ಎಣಿಸಬೇಕು. ಎಣಿಸಿದಾಗ 14 ಮಾತ್ರೆಗಳು ಬಂದರೆ ಅದು
ಭಾಮಿನಿ ಷಟ್ಪದಿ ಇರುತ್ತದೆ. ಭಾಮಿನಿ ಷಟ್ಪದಿ ಇದೆ ಅಂತ ಗೊತ್ತಾದ ತಕ್ಷಣ 3 4 3 4 ಘನ ವಿಭಾಗ ಮಾಡಬೇಕು. ಆಮೇಲೆ 3ನೇ ಸಾಲಿನ ಕೊನೆಯ ಅಕ್ಷರ ಲಘುವಿದ್ದರೂ ಗುರು ಹಾಕಬೇಕು. ಅದು ಷಟ್ಪದಿಯ ನಿಯಮ. ಕುರುಲಘು ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದರೆ ನಿಮಗೆ 3 ಅಂಕಗಳು ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರದ ಹೆಸರು ಬರೆಯುವುದಕ್ಕೆ 1 ಅಂಕ, ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸುವುದಕ್ಕೆ 1 ಅಂಕ, ಒಟ್ಟು 3 ಅಂಕ. 31ನೇ ಪ್ರಶ್ನೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇದು ಅರ್ಥಾಂತರನ್ಯಾಸ ಅಲಂಕಾರ. ತುಂಬಾ ಮುಖ್ಯವಾದಂತಹ ಅಲಂಕಾರಗಳು ಯಾವಂದ್ರೆ ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ. ಈ 4ರಲ್ಲಿ ಮತ್ತೆ 2 ಮುಖ್ಯವಾದ ಅಲಂಕಾರ ಉಪಮಾ ಅಲಂಕಾರ, ರೂಪಕ ಅಲಂಕಾರ. ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ: ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ. ನಾವಿಲ್ಲಿ ಗಮನಿಸಬೇಕು, ಅರ್ಥಾಂತರನ್ಯಾಸ ಅಂದ್ರೆ ಏನು? ಸಮರ್ಥನೆ. ಉಪಮೇಯ: ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಉಪಮಾನ: ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಮೊದಲನೇ ವಾಕ್ಯವನ್ನು ಉಪಮೇಯ ಬರೀಬೇಕು, ಎರಡನೇ ವಾಕ್ಯವನ್ನು ಉಪಮಾನ ಬರೀಬೇಕು. ಸಮನ್ವಯ: ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆಯ ಮಹತ್ವದ ವಿವರಣೆಗೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ 1 ಅಂಕ, ಒಟ್ಟು 3 ಅಂಕಗಳು. ಗಾದೆಯ ಮಹತ್ವ: ಆಳಾಗಬಲ್ಲವನು ಅರಸಾಗಬಲ್ಲ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಕನ್ನಡದ ಹಲವಾರು ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆಯು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮಹತ್ವ ಬರೆದು ಅದನ್ನ ಈ ರೀತಿ ವಿಸ್ತರಿಸಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತವೆ. 2 ಅಲಂಕಾರ ಕೊಟ್ಟಿರ್ತಾರೆ, 2ರಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೋ ಆ ಅಲಂಕಾರವನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೆಯಿರಿ. ಆಯ್ಕೆ ಬರೆದ್ರೆ 1 ಅಂಕ, ಸಂದರ್ಭ ಬರೆದ್ರೆ 1 ಅಂಕ, ಸ್ವಾರಸ್ಯ ಬರೆದ್ರೆ 1 ಅಂಕ, ಒಟ್ಟು 3 ಅಂಕ. ನಿಮಗೆ ಒಟ್ಟು ಸಂದರ್ಭಗಳು 6 ಇರುತ್ತವೆ. 3 ಗದ್ಯ ಪಾಠದಿಂದ 3 ಪದ್ಯ ಪಾಠದಿಂದ ಬಂದಿರುತ್ತವೆ. 33ನೇ ಪ್ರಶ್ನೆ, ರೂಪಿನಂತೆ ಮಾತು ಕೂಡ ಎಣಿತುದಾರವಾಗಿದೆ. ಆಯ್ಕೆ: ಪೂತಿ ನರಸಿಂಹಾಚಾರ್ಯರು ಬರೆದಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಆಮೇಲೆ ಸ್ವಾರಸ್ಯ. ಸಂದರ್ಭಗಳು ತುಂಬಾ ಸುಲಭವಾಗಿರುತ್ತವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ 6 ಸಂದರ್ಭವನ್ನ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಬರೆದ್ರೆ ನಿಮಗೆ ಆರಾಮಾಗಿ ಅಂಕಗಳು ಸಿಗುತ್ತವೆ. ನೀವು ಸಂದರ್ಭ ಕಷ್ಟ ಆಗುತ್ತೆ ಅಂತ ಬಿಟ್ಬಿಡ್ತೀರಿ. ಖಾಲಿ ಪುಟಕ್ಕೆ ನಿಮಗೆ ಅಂಕಗಳನ್ನ ಯಾರೂ ಕೊಡೋದಿಲ್ಲ. ನಿಮಗೆ ಎಷ್ಟು ಗೊತ್ತಾಗುತ್ತೋ ಆಯ್ಕೆ ಬರೆದ್ರೆ 1 ಮಾರ್ಕ್ಸ್. ಒಟ್ಟು ಸಂದರ್ಭಗಳು 6 ಇರ್ತವೆ. 6 ಸಂದರ್ಭದ ಆಯ್ಕೆ ಬರೆದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಏನಾದರೂ ಹಂಗೆ ಸಂದರ್ಭ ಯಾರು ಯಾರಿಗೆ ಹೇಳಿದರು, ಆಮೇಲೆ ಸ್ವಾರಸ್ಯ, ಈ ರೀತಿ ಬರೆದ್ರೆ ನೀವು 18 ಅಂಕಕ್ಕೆ 12 ಅಂಕವನ್ನ ಆರಾಮಾಗಿ ಗಳಿಸಬಹುದು. 34ನೇ ಪ್ರಶ್ನೆ, ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಆಯ್ಕೆ: ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ಭಾಗವಾಗಿ ಶ್ರೀ ಡಿ.ಎಸ್. ಜಯಪ್ಪಗೌಡ ಅವರು ರಚಿಸಿದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಆಮೇಲೆ ಸ್ವಾರಸ್ಯ. 35ನೇ ಪ್ರಶ್ನೆ, ತಸ್ಕರಸ್ಯಾನೃತ ಬಲಂ. ಈ ವಾಕ್ಯವನ್ನು ದುರ್ಗಸಿಂಹನು ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷಸಾಕ್ಷಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ತಸ್ಕರಸ್ಯಾನೃತಂ ಬಲಂ ಅಂದ್ರೆ ಕಳ್ಳನಿಗೆ ಸುಳ್ಳೇ ಬಲ ಎಂದು ಅರ್ಥ. 36ನೇ ಪ್ರಶ್ನೆ, ಬಾಯ್ದಂಬೂಲಕ್ಕೆ ಕೈಯಾಣುವರೆ ಅಂದ್ರೆ ಬಾಯಂಜಲಿಗೆ ಕೈ ಚಾಚುವುದೇ ಅಂತ ಅರ್ಥ. ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದಿನಿಯನ್ನು ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿಯಾಗಿ ಬರೆಯಬೇಕು. 37ನೇ ಪ್ರಶ್ನೆ, ಹಸುರು ಹಸುರೆಳೆಯಿಶರು. ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವಂತಹ
ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ. 38ನೇ ಪ್ರಶ್ನೆ ವಿದ್ಯಾಧನಮೇ ಧನಮಪ್ಪುದು. ಆಯ್ಕೆ ಆದಿಕವಿ ಮಹಾಕವಿ ಪಂಪನು ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ. ಮುಂದಿನ ಮುಖ್ಯ ಪ್ರಶ್ನೆ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ತಪ್ಪಿಲ್ಲದೆ ಬರೆದ ಪ್ರತಿ ಸಾಲಿಗೆ 1 ಅಂಕ. ಒಂದೇ ಪದ್ಯದಿಂದ 2 ಪ್ಯಾರಾಗಳನ್ನು ಕೊಟ್ಟಿರ್ತಾರೆ. ನಮಗೆ ಯಾವುದು ಬರುತ್ತೋ ಅದನ್ನು ಆಯ್ಕೆ ಮಾಡ್ಕೊಂಡು ತಪ್ಪಿಲ್ಲದಂತೆ ಒತ್ತಕ್ಷರ ದೀರ್ಘ ಏನು ತಪ್ಪಿಲ್ಲದಂತೆ ಬರೆಯಬೇಕು. ಆಮೇಲೆ ಎಷ್ಟು ಸಾಲು ಕರೆಕ್ಟು ಪುಸ್ತಕದಲ್ಲಿ ಹೇಗಿರುತ್ತೋ ಹಾಗೆ ಬರಬೇಕು. 1ನೇ ಸಾಲಿನಲ್ಲಿ ಎಲ್ಲಿವರೆಗೂ ಇರ್ತವೆ ಸಾಲು ಅಲ್ಲಿ ತನಕ ಬರೀಬೇಕು. ಆಮೇಲೆ 4 ಸಾಲನ್ನು 3 ಸಾಲು ಮಾಡೋದು ಆ ರೀತಿ ಮಾಡಬಾರ್ದು. ಕರೆಕ್ಟ್ 4 ಸಾಲು 4 ಸಾಲು, 5 ಸಾಲು 5 ಸಾಲು, 6 ಸಾಲು ಅಂದರೆ 6 ಸಾಲು ಆ ರೀತಿ ಬರಿಬೇಕು. ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ವಿಷಯಾಂಶಕ್ಕೆ 3 ಅಂಶ, ಪದಬಂಧ ಭಾಷಾಶೈಲಿ 1 ಅಂಕ, ಸಾರಾಂಶ ಆಯ್ಕೆ ಬರಿಬೇಕು. ಆಮೇಲೆ ಅದನ್ನು ಸಾರಾಂಶ ನೆಲಕಿರುವೆನೆಂದು ಬಗೆದರೆ ಛಲಕಿರುವೆಂ ಪಾಂಡು ಸುತರೋಳಿ ನೆಲನೆದು ಪಾಳ್ ನೆಲ ನನಗೆ ಜನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಪೆನೆ. ಮುಂದಿನ ಮುಖ್ಯ ಪ್ರಶ್ನೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ ಅಥವಾ ಅಂತ. ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ. 41ನೇ ಪ್ರಶ್ನೆ ಗದ್ಯ, 42ನೇ ಪ್ರಶ್ನೆ ಪದ್ಯದಿಂದ. ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ? ಶುಕನಾಸನ ಉಪದೇಶ ಪಾಠದಿಂದ ಕೇಳಿದ್ದಾರೆ. ಅದೇ ಪಾಠದ ಇನ್ನೊಂದು ಪ್ರಶ್ನೆ ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿ. ಚಂದ್ರಕಲೆಯ ವಕ್ರತೆ, ಉಚ್ಚೈಶ್ರವಶ್ಚಿನ ಚಾಪಲ್ಯ, ಕಾಲಕೂಟದ ಮೋಹಕತ್ವ, ಮದ್ಯದ ಮಾದಕತ್ವ, ಕೌಸ್ತಭದ ಕಾಠಿನ್ಯ ಈ ಎಲ್ಲ ದುರ್ಗುಣಗಳು ಸಂಪತ್ತಿನ ಸಹಪಾಠಿಗಳು ಸಹಚಾರಿಗಳು. ಈ ಹಣದಷ್ಟು ಕೆಟ್ಟ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಈ ರೀತಿ 8 ವಾಕ್ಯಗಳಲ್ಲಿ ಬರಿಬೇಕು. 42ನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ GS ಶಿವರುದ್ರಪ್ಪನವರ ಆಶಯವಾಗಿದೆ. ಇದು ಸಂಕಲ್ಪ ಗೀತೆ ಪದ್ಯದಿಂದ ಕೇಳಿದ್ದಾರೆ. ಅದೇ ಪದ್ಯದಿಂದ ಇನ್ನೊಂದು ಪ್ರಶ್ನೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಈ ರೀತಿ 8 ವಾಕ್ಯದಲ್ಲಿ ಬರಿಬೇಕು. ಆಮೇಲೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದನ್ನು ಓದಿಕೊಂಡು 2 ಪ್ರಶ್ನೆಯನ್ನು ಕೇಳ್ತಾರೆ. ಆ 43ರಲ್ಲಿ ಮತ್ತು ಆ ಪ್ರಶ್ನೆಗೆ 2 ಅಂಕ, ಆ ಪ್ರಶ್ನೆಗೆ 2 ಅಂಕ. ಅಲ್ಲೇ ಚೆನ್ನಾಗಿ ಓದ್ಕೊಂಡು ಕರೆಕ್ಟಾಗಿ ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಒಂದು ವ್ಯಾವಹಾರಿಕ ಪತ್ರ ಕೊಟ್ಟಿರ್ತಾರೆ, ಮತ್ತೊಂದು ಖಾಸಗಿ ಪತ್ರವನ್ನು ಕೊಟ್ಟಿರ್ತಾರೆ. ನಮಗೆ ಯಾವುದು ಬರೆಯೋದಕ್ಕೆ ಸುಲಭ ಅನಿಸುತ್ತೋ ಆ ಪತ್ರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಇಂದ ಮತ್ತು ಗೆ ವಿಳಾಸ ಸಂಬೋಧನೆ ವಿಷಯಕ್ಕೆ 1 ಅಂಕ, ಪತ್ರದ ಒಡಲು ವಿಷಯ ನಿರೂಪಣೆ 2 ಅಂಕ, ವಂದನೆಗಳೊಂದಿಗೆ ಮುಕ್ತಾಯ ಇಂತಿ ಸಹಿ ಸ್ಥಳ ದಿನಾಂಕಕ್ಕೆ 1 ಅಂಕ, ಭಾಷಾ ಶೈಲಿಗೆ ಸೂಕ್ತ ಬಳಕೆ ವಿನ್ಯಾಸಕ್ಕೆ 1 ಅಂಕ, ಒಟ್ಟು 5 ಅಂಕ. 2 ಪತ್ರ ಕೊಟ್ಟಿರ್ತಾರೆ, ನೀವು ಅದನ್ನು ಯಾವುದು ನೋಡ್ರಿ. ಇದು 1ನೇದು ನಿಮ್ಮನ್ನು ಮಂಗಳೂರಿನ ರಾಣಿ ಹಬ್ಬಕ್ಕ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅಕೋಲ್ ಎಂದು ಭಾವಿಸಿಕೊಂಡು ನಿಮ್ಮ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಮುಖ್ಯೋಪಾಧ್ಯಾಯರೊಂದು ಪತ್ರ ಬರೆಯಿ. ಇದು ವ್ಯಾವಹಾರಿಕ ಪತ್ರ. ಇದು ಇವರಿಂದ ಇವರಿಗೆ, ಇಲ್ಲಿ ದಿನಾಂಕ ಸ್ಥಳ ಮಾನ್ಯರೇ ವಿಷಯ ಪತ್ರದ ಒಡಲು ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ಈ ರೀತಿ ಬರಿಬೇಕು. ಆಮೇಲೆ ಹೊರವಿಳಾಸ ಇನ್ನೊಂದು ಪತ್ರ, ಇದು ಖಾಸಗಿ ಪತ್ರ. ನಿಮ್ಮನ್ನು ತುಮಕೂರಿನ ವೀರಮದಕರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ದೀಕ್ಷಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿ ಮಡಿಕೇರಿಯಲ್ಲಿರುವ ದಿವ್ಯಾ ಎಂಬ ಹೆಸರಿನ ನಿಮ್ಮ ಅಕ್ಕನಿಗೆ ಒಂದು ಪತ್ರ ಬರೆಯಿರಿ. ಇಲ್ಲಿ ಕ್ಷೇಮ ಶ್ರೀ ಇವರಿಂದ. ಆಮೇಲೆ ಪೂಜ್ಯ ಮಾತೃಶ್ರೀ ಸಮಾನರಾದ ಅಕ್ಕನವರಿಗೆ ಈ ರೀತಿ ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ತಂಗಿ. ಆಮೇಲೆ ಅಂಚೆ ವಿಳಾಸ. ಈ 2 ಪತ್ರಗಳಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೋ ಆ ಪತ್ರವನ್ನು ಆಯ್ಕೆ ಮಾಡಿಕೊಂಡು ಬರೆಯಿರಿ. ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪೀಠಿಕೆ 1 ಅಂಕ, ಒಡಲು ವಿವರಣೆ 2 ಅಂಕ, ಉಪಸಂಹಾರ ಮುಕ್ತಾಯ 1 ಅಂಕ, ಭಾಷಾ ಶೈಲಿಗೆ 1 ಅಂಕ. 2 ಪ್ರಬಂಧಗಳು ಕೊಟ್ಟಿರ್ತಾರೆ. ನಮಗೆ ಯಾವ ವಿಷಯ ಸುಲಭ ಅನಿಸುತ್ತೋ ಆ ವಿಷಯವನ್ನು ಕುರಿತು
ಬರೆಯಬೇಕು. ಮೊದಲನೇದು ಗ್ರಂಥಾಲಯಗಳ ಮಹತ್ವ. ಪ್ರಸ್ತಾವನೆ: ಗ್ರಂಥಾಲಯಗಳು ಜ್ಞಾನದ ದೇಗುಲಗಳು. ಒಂದು ಗ್ರಂಥಾಲಯ ಒಂದು ವಿಶ್ವವಿದ್ಯಾನಿಲಯವಿದ್ದಂತೆ. ಈ ರೀತಿ ಬರಿತಾ ಹೋಗಬೇಕು. ವಿಷಯ ನಿರೂಪಣೆ. ಆಮೇಲೆ ಉಪಸಂಹಾರ: ನಾವು ಗ್ರಂಥಾಲಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಈ ರೀತಿ ಬರಿಬೇಕು. ಆಮೇಲೆ ಇನ್ನೊಂದು ಪ್ರಬಂಧ ಸಾಮಾಜಿಕ ಜಾಲತಾಣಗಳ ಮಹತ್ವ. ಪೀಠಿಕೆ: ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಅತಿಯಾಗಿದೆ. ಅದರ ಬಳಕೆಯಿಂದ ಉಪಯೋಗ ಮತ್ತು ದುರುಪಯೋಗಗಳು ಕೂಡ ಇವೆ. ಈ ರೀತಿ ಪೀಠಿಕೆ ಬರೆದು ಆಮೇಲೆ ವಿಷಯ ನಿರೂಪಣೆ. ವಿಷಯ ನಿರೂಪಣೆಯನ್ನ ಈ ರೀತಿಯಾಗಿ ಚೆನ್ನಾಗಿ ತಪ್ಪಿಲ್ಲದಂತೆ ಬರೆದ್ರೆ ನಿಮಗೆ ಆರಾಮಾಗಿ 5 ಅಂಕಗಳು ಸಿಗುತ್ತವೆ. ಎಲ್ಲರಿಗೂ ಶುಭವಾಗಲಿ.